ಶ್ರೀರಾಮಚಂದ್ರನ ಕುರಿತಾಗಿ ಅಥವಾ ಇಡೀ ರಾಮಾಯಣವನ್ನು ಅಧ್ಯಯನ ಮಾಡುವ ಸಮಯದಲ್ಲಿ ನಮಗೆ ಅನೇಕ ಜೀವನ ಪಾಠಗಳು. ರಾಮಾಯಣ ಅಂದ್ರೆ ಅದೊಂದು ಶೋಕದ ಕತೆ, ಅಥವಾ ಅದೊಂದು ದುಃಖದ ಕತೆ, ಅಥವಾ ಅದೊಂದು ವಿಷಾದದ ಕತೆ. ಕೇವಲ ನಿಮಗೆ ದುಃಖ ತರಿಸ್ಲಿಕ್ಕಿಲ್ಲ ಆ ರಾಮಾಯಣ, ಅಥವಾ ನಿಮಗೆ ಕೇವಲ ಅದು ನಿಮಗೆ ಇಷ್ಟೇನ ಜೀವನ ಅನ್ನೋದಷ್ಟೇ ವಾಲ್ಮೀಕಿಯವರ ರಚನೆಯ ಉದ್ದೇಶ ಆಗಿರಲಿಲ್ಲ. ಅಯ್ಯೋ ಇಷ್ಟೇ ಗಣಪ ಜೀವನ ಬರೀ ಕಷ್ಟ ಕಷ್ಟ ಅಲ್ಲ. ಹಾಗೆ ಇರುವ ಕಷ್ಟ ಅಥವಾ ಹಾಗೆ ಬದುಕುವಂದ ಮೇಲೆ ಕಷ್ಟ ಇದ್ದದ್ದೇ. ರಾಮನಿಗೂ ಕಷ್ಟ ಬಿಡಲಿಲ್ಲ. ರಾಮಾಯಣದ ಯಾವ ಪಾತ್ರವನ್ನೇ ತಗೊಳ್ಳಿ ದುಃಖ ಇದೆ. ದಶರಥನದ್ದು ಒಂದು ಪುತ್ರ ವ್ಯಾಮೋಹ ಅಥವಾ ಪುತ್ರನಿಂದ ವಿರಹ, ಪುತ್ರ ಶೋಕ. ಕೌಸಲ್ಯದ್ದು ಒಂದು ದುಃಖ, ಕೈಕೆಯದ್ದು ಒಂದು ದುಃಖ, ರಾವಣನದ್ದು ಒಂದು ದುಃಖ, ರಾಮನದ್ದು ಒಂದು ದುಃಖ, ಸೀತೆಯದ್ದು ಒಂದು ದುಃಖ, ಲವಕುಶರದ್ದು ಒಂದು ದುಃಖ, ವಾಲಿಯದ್ದು, ಸುಗ್ರೀವನದ್ದು, ಜಾಂಬವಂತನದ್ದು, ಹನುಮಂತನದ್ದು, ಎಲ್ಲರದ್ದು ಒಂದು ದುಃಖ, ಒಂದು ಸುಖ, ಒಂದು ದುಃಖ. ಎಲ್ಲ ಕಡೆಯೂ ವಿಷಾದ ಇದೆ. ಅಂದರೆ ಆ ಎಲ್ಲ ಪಾತ್ರಗಳು ಕೂಡ ನಮ್ಮ ಜೀವನಕ್ಕೊಂದು ದೊಡ್ಡ ಸಂದೇಶವನ್ನು ಕೊಡ್ತಾ ಇದ್ದಾವೆ. ನಾನು ನಿಮಗೊಂದು ಪುಟ್ಟ ಜೀವನ ಸಂದೇಶವನ್ನು ಹೇಳಿ ಅನಂತರ ಕಾರ್ಯಕ್ರಮ ಮುಂದುವರಿಸ್ತೀನಿ. ರಾಮಾಯಣ ಅನ್ನೋ ಆ ಶ್ರೇಷ್ಠ ಗ್ರಂಥವನ್ನು ನಾವು ಓದಲಿಕ್ಕೆ ಕೂತ್ಕೊಂಡಾಗ ಪ್ರತಿ ಅಕ್ಷರದಲ್ಲೂ, ಪ್ರತಿ ಸಾಲಿನಲ್ಲೂ, ಪ್ರತಿ ಪ್ಯಾರಾದಲ್ಲೂ ಅಥವಾ ಪ್ರತಿ ಪುಟಗಳಲ್ಲೂ ನಮಗೆ ಏನೋ ಒಂದು ಕಲೀಲಿಕ್ಕೆ ಸಿಗುತ್ತೆ. ಕೇವಲ ಕತೆ ಅಂದುಕೊಂಡು ಓದಬೇಡಿ, ಅದು ನಮ್ಮ ಜೀವನಕ್ಕೆ ಒಂದು ಮಾರ್ಗಸೂಚಿ. ನಮ್ಮ ಜೀವನದಲ್ಲೂ ವಿರಹಗಳು ಬರ್ತಾವೆ, ನಮ್ಮ ಜೀವನದಲ್ಲೂ ದುಃಖಗಳು ಬರ್ತಾವೆ, ನಮ್ಮ ಜೀವನದಲ್ಲೂ ಯಾತನೆಗಳು, ಕಷ್ಟಗಳು, ಮೋಸಗಳು ಅಥವಾ ಬಲಾಢ್ಯರ ದೌರ್ಜನ್ಯಗಳು ಇವೆಲ್ಲವನ್ನು ಎದುರಿಸಬೇಕಾದ ಸಂದರ್ಭ ಬಂದಾಗ ನಾವು ಹೇಗೆ ಅದನ್ನು ತಾಳ್ಮೆಯಿಂದ, ಹೇಗೆ ಅದನ್ನು ಒಗ್ಗಟ್ಟಿನಿಂದ, ಸಂಘಟನೆಯಿಂದ ನಾವು ರಾಕ್ಷಸರನ್ನು, ಲಂಕೆಯನ್ನು ಅಥವಾ ರಾವಣನನ್ನು ಗೆಲ್ಲಬೇಕು ಅಂತ ನೋಡಿ. ದಶರಥ ಮಹಾರಾಜನಿಗೆ ಕೋಸಲ ರಾಜ್ಯದ ಅಯೋಧ್ಯ ನಗರದಲ್ಲಿ ಇರತಕ್ಕಂತಹ ದಶರಥ ರಾಜನಿಗೆ ಮಕ್ಕಳಿರಲಿಕ್ಕಿಲ್ಲ. ಮಕ್ಕಳಿರದ ಆ ಸಂದರ್ಭದಲ್ಲಿ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿ 4 ಮಕ್ಕಳನ್ನು ಪಡೀತಾನೆ. ಕೌಸಲ್ಯೆ ರಾಮನನ್ನು ಹೆತ್ತರೆ, ಅಂದರೆ ಕೌಸಲ್ಯ ಮಗನಾಗಿ ರಾಮ, ಕೈಕೆಯ ಮಗನಾಗಿ ಭರತ, ಸುಮಿತ್ರೆಯ ಮಗನಾಗಿ ಲಕ್ಷ್ಮಣ ಹಾಗೂ ಶತ್ರುಘ್ನ. ನಾವು ಮಾತಾಡಬೇಕಾದರೆ ಅಥವಾ ಹೇಳಬೇಕಾದ್ರೆ ರಾಮ ಲಕ್ಷ್ಮಣರು ಅಂತ ಅಂದುಬಿಡ್ತೀವಿ. ಆದರೆ ರಾಮನ ನಂತರ ಜನನವಾಗಿದ್ದು ಭರತ, ಅವನ ನಂತರ ಲಕ್ಷ್ಮಣ, ಅವನ ನಂತರ ಶತ್ರುಘ್ನ. ಹೀಗೆ ಮಕ್ಕಳಿಲ್ಲದ ಸಮಯದಲ್ಲಿ ಯಾಗ ಯಜ್ಞಗಳನ್ನು ಮಾಡಿ ಅಥವಾ ಹರಕೆಯನ್ನು ಕಟ್ಟಿ ಹೀಗೆ ರಾಮ ಲಕ್ಷ್ಮಣ ಭರತ ಶತ್ರುಘ್ನರನ್ನು ಅಥವಾ ರಾಮ ಭರತ ಲಕ್ಷ್ಮಣ ಶತ್ರುಘ್ನರನ್ನು ಪಡೆದಂತಹ ದಶರಥ ಮಹಾರಾಜನಿಗೆ ಇದ್ದಕ್ಕಿದ್ದ ಹಾಗೆ ಒಂದು ಆಘಾತ. ಈ ಮಕ್ಕಳೆಲ್ಲ ಬೆಳೆದು ಒಂದು 16 ವಯಸ್ಸಿನವರು ಇರ್ತಾರೆ, ರಾಮ ಭರತ ಲಕ್ಷ್ಮಣ ಶತ್ರುಘ್ನ. ಈ ಸಮಯದಲ್ಲಿ ವಿಶ್ವಾಮಿತ್ರರ ಆಗಮನವಾಗುತ್ತೆ ಅಯೋಧ್ಯೆಗೆ. ವಿಶ್ವಾಮಿತ್ರರು ಬರ್ತಾರೆ. ಅವರು ಬಂದದ್ದು ಬಹಳ ಸಂತೋಷವಾಗಿಬಿಡುತ್ತೆ ದಶರಥನಿಗೆ. ಮಕ್ಕಳು ದೊಡ್ಡವರಾಗ್ತಾ ಇದ್ದಾರೆ. ವಿಶ್ವಾಮಿತ್ರರು ಆಹಾ ಸಿದ್ಧಿಪುರುಷರು, ಮಹಾನ್ ಋಷಿಗಳು, ದೈವಾಂಶ ಸಂಭೂತರು. ಅವರ ಹೆಸರು ಕೇಳಿದ್ರೆ ಒಂದು ವೈಬ್ರೇಷನ್. ಅಂಥ ಮಹಾನುಭಾವರು ಅಯೋಧ್ಯೆಗೆ ಬರ್ತಾರೆ. ಆಗ ಆ ದ್ವಾರದ ಬಳಿ ಹೋಗಿ ದಶರಥನೇ ತನ್ನ ಮಂತ್ರಿ ಸಮೇತವಾಗಿ, ಪರಿವಾರ ಸಮೇತವಾಗಿ ವಿಶ್ವಾಮಿತ್ರರನ್ನು ಸ್ವಾಗತ ಮಾಡ್ತಾನೆ. ನೀವು ಬಂದದ್ದು, ಆತ ಹೊಗಳ್ತಾನೆ 1-2 ಸಾಲಲ್ಲಿ. ಮಕ್ಕಳಿಲ್ಲದವರಿಗೆ ಮಕ್ಕಳಾದಂತೆ, ಬರಡು ಭೂಮಿಗೆ ಮಳೆಯಾದಂತೆ, ಕಳೆದು ಹೋದ ಮುತ್ತು ಅನರ್ಘ್ಯ ರತ್ನಗಳು ಮತ್ತೆ ಸಿಕ್ಕಿದಂತೆ ನೀವು ನಮ್ಮ ಆಸ್ಥಾನಕ್ಕೆ ಬಂದದ್ದು ಅಂತ ಹೊಗಳಿ ಆ ವಿಶ್ವಾಮಿತ್ರರನ್ನು ಕರ್ಕೊಂಡು ಅರಮನೆಗೆ ಬರ್ತಾನೆ. ನಮ್ಮಿಂದ ಏನಾಗಬೇಕು ಹೇಳಿ, ನೀವು ಏನು ಹೇಳ್ತಿರೋ ನಾನು ಅದನ್ನು ಮಾಡಿಕೊಡ್ತೀನಿ. ನೋಡಿ, ಇದೊಂದು ಜೀವನ ಪಾಠ. ಈಗ ವಿಶ್ವಾಮಿತ್ರರು ಏನಕ್ಕೆ ಬಂದಿದ್ದಾರೆ ಅಂತ ಈ ದಶರಥನಿಗೆ ಗೊತ್ತಿಲ್ಲ. ಆದರೆ ಆ ಗುರುಗಳು ಬಂದರು ಅಥವಾ ಇಂಥ ಮಹಾನ್ ಋಷಿಗಳು ಬಂದರು ಅನ್ನೋ ಆ ಭಾವೋದ್ವೇಗದಲ್ಲಿ ದಶರಥ ಮಾತು ಕೊಟ್ಟು ಬಿಡ್ತಾನೆ. ಋಷಿಗಳೇ, ನಿಮ್ಮಂಥ ಮಹನೀಯರು, ನಿಮ್ಮಂಥ ಮಹಾತ್ಮರು ನಮ್ಮಲ್ಲಿಗೆ ಬಂದಿದ್ದೇ ಬಹಳ ಸಂತೋಷ. ನನ್ನಿಂದ ಏನಾಗಬೇಕು ಹೇಳಿ, ಅದು ಏನೇ ಆಗಲಿ ನಾನು ಮಾಡಿಕೊಡ್ತೀನಿ ಅಂತ. ಆಗ ವಿಶ್ವಾಮಿತ್ರರು ಹೇಳ್ತಾರೆ, ಆಹಾ, ನಿನ್ನ ಕುಲಕ್ಕೆ ತಕ್ಕಂತೆ, ನಿನ್ನ ವಂಶಸ್ಥರ ಘನತೆಗೆ ತಕ್ಕಂತೆ ನೀನು ಮಾತಾಡದೆ ಕಣೆಯ, ಮಾತಿಗೆ ತಪ್ಪಬಾರ್ದು. ಈಗ ದಶರಥನಿಗೆ
ನಾನು ಏನು ಹೇಳಿದೆ ಅಂತ, ಮಾತು ಕೊಟ್ಬಿಟ್ಟಿದ್ದಾನೆ, ಏನು ಕೇಳಿ ಮಾಡಿಕೊಟ್ಬಿಡ್ತೀನಿ ಅಂತ. ಆಗ ವಿಶ್ವಾಮಿತ್ರರು ಹೇಳ್ತಾರೆ, ಅಯ್ಯ ದಶರಥ, ನಾನು ಒಂದು ಸಿದ್ಧಿ ಪಡ್ಕೊಳ್ಳಿಕ್ಕೋಸ್ಕರ ಒಂದು ಯಜ್ಞವನ್ನು ಮಾಡ್ತಾ ಇದ್ದೀನಿ. ಅದಕ್ಕೆ ಮಾರೀಚ ಮತ್ತು ಸುಬಾಹು ಅನ್ನೋ ಇಬ್ಬರು ರಾಕ್ಷಸರು ಆ ಯಜ್ಞಕ್ಕೆ ಅಡಚಣೆ ಮಾಡ್ತಾ ಇದ್ದಾರೆ. ರಕ್ತ ಮಾಂಸ ಮೂಳೆಗಳನ್ನು ಯಜ್ಞ ವೇದಿಕೆಯ ಮೇಲೆ ತೂರುವ ಮೂಲಕ, ಎಸೆಯುವ ಮೂಲಕ ನನ್ನ ಯಜ್ಞಕ್ಕೆ ಭಂಗ ಮಾಡ್ತಾ ಇದ್ದಾರೆ. ನಾನವರನ್ನು ಕೊಲ್ಲೋದು ನನಗೆ ದೊಡ್ಡ ವಿಚಾರ ಅಲ್ಲ, ಆದರೆ ಯಜ್ಞದೀಕ್ಷೆಯನ್ನು ಕೊಂಡಾಗ ಅಥವಾ ಯಜ್ಞದೀಕ್ಷೆಯಲ್ಲಿದ್ದಾಗ ಆ ಸಮಯದಲ್ಲಿ ನಾನು ಯಾರಿಗೂ ಶಾಪ ಕೊಡೋ ಹಾಗಿಲ್ಲ. ಹಾಗಾಗಿ ನಿನ್ನಿಂದ ನನಗೆ ಉಪಕಾರ ಆಗಬೇಕು. ಏನು ಸ್ವಾಮಿ? ಏನಿಲ್ಲ, ನಿನ್ನ ಹಿರಿಯ ಮಗನಾದ ರಾಮನನ್ನು ನನ್ನೊಂದಿಗೆ ಕಳಿಸಿಕೊಡಿ, ಅವನಿಗೆ ಮಾತ್ರ ಆ ರಾಕ್ಷಸರನ್ನು ಕೊಲ್ಲುವ ಶಕ್ತಿ ಇದೆ. ಈಗ ದಶರಥನಿಗೆ ಭೂಮಿ ಕುಸಿದೋಯ್ತು. ಅಲ್ಲ, ಮಕ್ಕಳಿರಲಿಲ್ಲ, ಕಷ್ಟಪಟ್ಟು ಯಜ್ಞ ಯಾಗಾದಿಗಳನ್ನು ಮಾಡಿ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿ 4 ಮಕ್ಕಳಾಗಿದ್ದಾವೆ. ಅವಿನ್ನೂ 16 ವರ್ಷ, ಅವಿನ್ನೂ ಯಾವ ವಿದ್ಯೆಯನ್ನೂ ಸಂಪೂರ್ಣವಾಗಿ ಕಲ್ತಿಲ್ಲ. ಅದರಲ್ಲೂ ರಾಮಚಂದ್ರನಂದರೆ ದಶರಥನಿಗೆ ಮಹಾನ್ ಏನೋ ಒಂದು ಪ್ರೀತಿ, ಮೋಹ, ಆಕರ್ಷಣೆ, ಒಂದು ಪುತ್ರ ವ್ಯಾಮೋಹ. ರಾಮನ ಮೇಲಂತೂ ವಿಶೇಷವಾದ ಪ್ರೀತಿ. ಆ ರಾಮನನ್ನು ಕಳಿಸಿಕೊಡಿ ಅಂತ ಅಂದಾಗ, ಅಂದರೆ ರಾಕ್ಷಸರನ್ನು ಕೊಲ್ಲಿಕ್ಕೆ ಅಲ್ಲ, ಅಪರೂಪಕ್ಕೆ ಅಥವಾ ಬಹಳ ವರ್ಷಗಳ ನಂತರ, ಬಹಳ ಸಮಯದ ನಂತರ ನನಗೆ ಮಕ್ಕಳಾಗಿದ್ದಾವೆ, ವಿಶ್ವಾಮಿತ್ರರು ಬಂದು ಇದೇನು ಮಗನ ಕಳಿಸ್ಕೊಡಿ ರಾಕ್ಷಸರನ್ನು ಕೊಲ್ಲೋದಿಕ್ಕೆ ಅಂತ ಕೇಳ್ತಿದ್ದಾರೆ. ಅಯ್ಯೋ ಸ್ವಾಮಿ, ನಾನು ಬರ್ತೀನಿ, ನನ್ನ ಸೈನ್ಯದ ಸಮೇತ ನಾನು ಬರ್ತೀನಿ, ನಾನು ಆ ರಾಕ್ಷಸರನ್ನು ಕೊಲ್ತೀನಿ, ಆದರೆ ದಯವಿಟ್ಟು ನನ್ನ ಮಗನನ್ನು ಮಾತ್ರ ಕಳಿಸಿಕೊಡಿ ಅಂತ ಕೇಳಬೇಡಿ. ನಿಮಗೆ ನಾನು ಬೇರೆ ಏನು ಮಾಡಬೇಕು ಹೇಳಿ ನಾನು ಮಾಡಿಕೊಡ್ತೀನಿ, ಆದರೆ ಇದನ್ನಂತೂ ದಯವಿಟ್ಟು ನನ್ನ ಕೈಲಾಗಲ್ಲ. ಅದಕ್ಕೂ ಮುಂಚೆ ಕೇಳ್ತಾನೆ ದಶರಥ, ಆ ಮಾರೀಚ ಸುಬಾಹು ಯಾರವರು? ಅವರನ್ನು ಕೊಲ್ಲುವ ಬಗೆ ಹೇಗೆ? ನಮ್ಮಿಂದ ಏನಾದರೂ ಸಾಧ್ಯವಿದ್ದರೆ ದಯವಿಟ್ಟು ಹೇಳಿ. ಆಗ ವಿಶ್ವಾಮಿತ್ರರು ಹೇಳ್ತಾರೆ, ಆ ಮಾರೀಚ ಸುಬಾಹು ಅನ್ನೋ ರಾಕ್ಷಸರು ನೋಡಿ, ಕುಬೇರನ ತಮ್ಮನಾದಂತಹ ರಾವಣ ಇದ್ದಾನಲ್ಲ, ಲಂಕಾಧಿಪತಿ, ಆ ರಾವಣನ ರಾಕ್ಷಸ ಕುಟುಂಬದವರೇ ಈ ಮಾರೀಚ ಮತ್ತು ಸುಬಾಹು. ಎಲ್ಲೆಲ್ಲಿಗೆ ರಾವಣ ಹೋಗ್ಲಿಕ್ಕೆ ಆಗಲ್ಲ ಅಲ್ಲಿಗೆ ಈ ಮಾರೀಚ ಸುಬಾಹುಗರನ್ನು ಕಳಿಸ್ತಾನೆ, ರಾಕ್ಷಸರನ್ನು. ಬ್ರಹ್ಮನಿಂದ ವರ ಪಡೆದಿದ್ದಾನೆ, ಯಾರಿಂದನೂ ಸಾವು ಬರಬಾರ್ದು ಅಂತ ರಾವಣ. ಹಾಗಾಗಿ ಅವನಿಗೆ ಕೊಬ್ಬಿ ಹೋಗ್ಬಿಟ್ಟಿದ್ದಾನೆ, ಅವನನ್ನು ಯಾರ ಕೈಲೂ 3 ಲೋಕಕ್ಕೂ ತೊಂದರೆ ಕೊಡ್ತಾ ಇದ್ದಾನೆ. ಆ ರಾವಣನ ಅಡಿಯಲ್ಲಿ ಕೆಲಸ ಮಾಡ್ತಿರೋರು ಈ ಮಾರೀಚ ಮತ್ತು ಸುಬಾಹು. ಅವರನ್ನು ಕೊಲ್ಲೋದಿಕ್ಕೆ ನಿನ್ನ ಮಗನಿಂದ ಮಾತ್ರ ಸಾಧ್ಯ, ಕಳಿಸ್ಕೊಡು ಅಂತ ಕೋಪದ ಧ್ವನಿಯಲ್ಲಿ ಕೇಳ್ತಾರೆ ವಿಶ್ವಾಮಿತ್ರರು. ಯಪ್ಪ, ನನ್ನ ಕೈಲಾಗಲ್ಲ, ಬಹಳ ಸಮಯದ ನಂತರ ಮಕ್ಕಳಾಗಿದ್ದಾವೆ, ಈಗಿನ್ನು ಬೆಳೀತಾ ಇದ್ದಾರೆ, ಅವರನ್ನು ರಾಕ್ಷಸರನ್ನು ಕೊಲ್ಲೋದಿಕ್ಕೆ ಕಳಿಸ್ಕೊಡಿ ಅಂತ ಕೇಳ್ತಾ ಇದ್ದೀರಾ ಸ್ವಾಮಿ. ಆದರೆ ಅವ್ರಿಗಿನ್ನೂ ಯಾವ ವಿದ್ಯೆಯೂ ಗೊತ್ತಿಲ್ಲ. ಆದರೆ ರಾಕ್ಷಸರು ಅವರು ಮಾಯಾವಿ ವಿದ್ಯೆಯನ್ನು ಕಲ್ತಿರತಕ್ಕಂಥವ್ರು, ನನ್ನ ಮಕ್ಕಳನ್ನು ಕೊಂದುಬಿಟ್ರೆ? ಆಗ ವಿಶ್ವಾಮಿತ್ರರು ಹೇಳ್ತಾರೆ, ಕೋಪದಲ್ಲಿ ಹೇಳ್ತಾರೆ, ಅಯ್ಯ, ನೀನು ಕೊಟ್ಟ ಮಾತನ್ನು ತಪ್ಪುತ್ತಾ ಇದೀಯಾ. ಇದು ಈ ಸೂರ್ಯವಂಶಕ್ಕೆ ಒಳ್ಳೆಯದಲ್ಲ. ಇಕ್ಷ್ವಾಕು ವಂಶದಲ್ಲಿ, ನಿನ್ನ ವಂಶದಲ್ಲಿ ಕೊಟ್ಟ ಮಾತನ್ನು ಯಾರೂ ತಪ್ಪಿಲ್ಲ. ಅದೇನಾಗಬೇಕು ಕೇಳಿ ಅಂತ ಮಾತು ಕೊಟ್ಟು ಈಗ ಕಳಿಸಲ್ಲ ಅಂತಿದ್ದೀಯಾ? ಆಯಿತು, ನೀನು ನಿನ್ನ ಮಕ್ಕಳು ಚೆನ್ನಾಗಿರಿ ಅಂತ ಹೇಳಿದ ದಶರಥರು ಅಥವಾ ವಿಶ್ವಾಮಿತ್ರರು ಹೊರಡಲಿಕ್ಕೆ ಸಿದ್ಧವಾದಾಗ ಅಲ್ಲೇ ಕುಲಗುರುಗಳಾದಂತಹ ವಸಿಷ್ಠರು ಇರ್ತಾರೆ. ವಸಿಷ್ಠರು ಹೇಳ್ತಾರೆ ದಶರಥನಿಗೆ, ಅಪ್ಪ ದಶರಥ, ನೋಡೆಯ, ರಾಮನ ಶಕ್ತಿ ಏನು ಅಂತ ನನಗೆ ಗೊತ್ತು. ಅದೂ ಅಲ್ಲದೆ ಈ ವಿಶ್ವಾಮಿತ್ರರೇನು ಬಹಳ ಕಡಿಮೆ ಏನಲ್ಲ, ಅವರ ಮುಂದೆ ಯಾರೂ ನಿಲ್ಲೋಕ್ಕಾಗಲ್ಲ. ಅವರಿಗೆ ಗೊತ್ತಿಲ್ಲದ ಅಸ್ತ್ರಗಳೇ ಗೊತ್ತಿಲ್ಲ, ಗೊತ್ತಿಲ್ಲದ ಸಿದ್ಧಿಗಳೇ ಗೊತ್ತಿಲ್ಲ, ಅಥವಾ ಅವರಿಗೆ ತಿಳಿಯದ ವಿಷಯವೇ ಇಲ್ಲ. ಅವರು ನಿನ್ನ ಮಗನ ಮೂಲಕ ರಾಕ್ಷಸರನ್ನು ಕೊಲ್ಲಿಸಿ ನಿನ್ನ ಮಗನಿಗೆ ಅನೇಕ ವಿದ್ಯೆಗಳನ್ನು ಧಾರೆ ಎರೆದು ಅವರ ಕೀರ್ತಿಯನ್ನು ಲೋಕದ ಪೂರ್ತಿ ಹರಡಲಿಕ್ಕೆ ನಿನ್ನ ಮಗನನ್ನು ಕೇಳ್ತಾ ಇದ್ದಾರೆ ಹೊರತು ನಿನ್ನ ಮಗನನ್ನು ಕೊಲ್ಲೋದಿಕ್ಕಲ್ಲ. ಕಳಿಸಿಕೊಡು, ಆ ವಿಶ್ವಾಮಿತ್ರರ ಹಿಂದೆ ನಿನ್ನ ಮಕ್ಕಳನ್ನು ಕಳಿಸಿಕೊಡು, ನಿನ್ನ ಮಕ್ಕಳಿಗೆ ಅನೇಕ ಸಿದ್ಧಿಗಳು ಸಿಗ್ತವೆ, ಆ ರಾಕ್ಷಸರ ಕೊಂದು ನಿನ್ನ ಮಕ್ಕಳ ಕೀರ್ತಿ ಲೋಕದ ಪೂರ್ತಿ ಹರಡುತ್ತೆ, ಕಳಿಸಿಕೊಡು ಅಂತ ಕುಲಗುರುಗಳಾದಂಥ ವಸಿಷ್ಠರು ಹೇಳ್ತಾರೆ. ಆಗ ಸ್ವಾಮಿ, ನನ್ನ ತಪ್ಪಾಯಿತು, ಮಕ್ಕಳ ಮೇಲಿನ ವ್ಯಾಮೋಹಕ್ಕೆ ನಿಮ್ಮ ಶಕ್ತಿಯನ್ನೇ ನಾನು ಮರೆತುಬಿಟ್ಟೆ. ನೀವು ವಿಶ್ವಾಮಿತ್ರರು, ನಿಮ್ಮ ಆಶ್ರಯದಲ್ಲಿ ನಮ್ಮ ಮಕ್ಕಳಿಗೆ ಏನೂ ಆಗಲ್ಲ ಅನ್ನೋ ನಂಬಿಕೆ ನನಗೆ ಈಗ ಬಂತು, ನೀವು ಕರ್ಕೊಂಡು ಹೋಗ್ಬೋದು ಅಂತ ಹೇಳ್ತಾನೆ. ನೋಡಿ, ಇಲ್ಲಿ ಜೀವನ ಪಾಠ ಏನಂದರೆ, ಮೊದಲು ವಿಶ್ವಾಮಿತ್ರರು ಬಂದಾಗ ಆಸ್ಥಾನಕ್ಕೆ, ಸ್ವಾಮಿ ನಿಮ್ಗೇನು ಬೇಕು ಹೇಳಿ ನಾನು ಮಾಡಿಬಿಡ್ತೀನಿ ಅಂತ ಹುಮ್ಮಸ್ಸಲ್ಲಿ ಹೇಳ್ಬಿಟ್ರು. ನಮ್ಮ ಜೀವನದಲ್ಲೂ ನಾವು ಹಾಗೆ ಮಾಡ್ತೀವಿ. ಯಾರೋ ನಮ್ಮ ಪ್ರೀತಿ ಪಾತ್ರರು ಏನೋ ಕೇಳೋಕ್ಕಿಂತ ಮುಂಚೆ ನಾನಿದ್ದೀನಿ, ಡೋಂಟ್ ವರಿ, ನಾನು ಮಾಡಿಬಿಡ್ತೀನಿ, ನಾನು ಕೊಟ್ಬಿಡ್ತೀನಿ,
ಬೇಡ, ಸಮಾಧಾನವಾಗಿರಿ. ಗೊತ್ತಿಲ್ಲ, ಯಾವುದೇ ವಿಚಾರವನ್ನು ಶುರು ಮಾಡೋಕ್ಕಿಂತ ಮುಂಚೆ ಅವರೆಷ್ಟೇ ಪ್ರೀತಿಪಾತ್ರರಾಗಿರಲಿ, ಅಪ್ಪ ನನ್ನಿಂದ ಆದರೆ ನಾನು ಖಂಡಿತ ಮಾಡಿಕೊಡ್ತೀನಯ್ಯ, ನನ್ನಿಂದ ಆದರೆ ಇದೊಂದು ಬಳಸಬೇಕು, ನನ್ನಿಂದ ಆದರೆ. ಯಾಕಂದರೆ ಎಲ್ಲವೂ ಎಲ್ಲರಿಂದ ಸಾಧ್ಯವಿಲ್ಲ ಅಲ್ವೇ? ಸೊ ಇದು ಮತ್ತು ರಾವಣ ಏನು ಮಾಡಿಬಿಟ್ಟಿರ್ತಾನೆ, ಆತ ಬ್ರಹ್ಮನಲ್ಲಿ ವರ ಕೇಳಬೇಕಾದ್ರೆ ಯಕ್ಷರಿಂದ, ಗಂಧರ್ವರಿಂದ, ದೇವಾನುದೇವತೆಗಳಿಂದ ಯಾರಿಂದಲೂ ನನಗೆ ಸಾವು ಬರಬಾರ್ದು. ಬಟ್ ಆತ ಬುದ್ಧಿವಂತ ಏನೇ ಎಡವಟ್ಟು ಮಾಡ್ಕೊಂಬಿಟ್ಟಿರ್ತಾನೆ ಅಂದರೆ, ಈ ಮನುಷ್ಯರನ್ನು ಅವನು ಲೆಕ್ಕಕ್ಕಿಟ್ಕೊಳ್ಳಲ್ಲ. ಮನುಷ್ಯರಿಂದ ಏನು ತೊಂದರೆ ಆಗುತ್ತೆ, ಯಕ್ಷರು, ಕಿನ್ನರು, ಗಂಧರ್ವರು, ದೇವಾನುದೇವತೆಗಳು ಇವರಿಂದ ನನಗೆ ತೊಂದರೆ ಆಗಬಾರ್ದು ಅಥವಾ ನನಗೆ ಸಾವು ಬರಬಾರ್ದು, ಮನುಷ್ಯರನ್ನು ಬಿಟ್ಬಿಟ್ಟಿರ್ತಾನೆ. ಅದಕ್ಕೆ ರಾವಣನ ವಧೆ ರಾಮ ಎಂಬ ಮನುಷ್ಯನಿಂದ ಆಗುತ್ತೆ. ಹಾಗೆ ನಾವು ಯಾರನ್ನೂ ನಿರ್ಲಕ್ಷ್ಯ ಮಾಡೋ ಹಾಗಿಲ್ಲ ಅನ್ನೋದು ಅದೊಂದು ಜೀವನ ಪಾಠ. ನನಗೆ ಅವರಿಂದ ತೊಂದರೆ ಆಗಬಾರ್ದು, ಇವರಿಂದ ತೊಂದರೆ, ಚಿಕ್ಕವರಿಂದಲೇ ನಿಮ್ಮ ಜೀವನ ಮುಗಿದು ಹೋಗ್ಬಿಡ್ಬೋದು, ಯಾರಿಗೂ ಗೊತ್ತು. ಅಂದರೆ ದೊಡ್ಡ ದೊಡ್ಡ ತಪ್ಪುಗಳಿಂದಲೇ ನಮ್ಮ ಜೀವನ ಹಾಳಾಗೋದು ಮಾತ್ರ ಅಲ್ಲ, ಚಿಕ್ಕ ತಪ್ಪುಗಳನ್ನು ನಾವು ಮರ್ತಿರ್ತೀವಿ, ಅದರಿಂದಲೇ ನಮ್ಮ ಜೀವನ ವಿನಾಶ ಆಗಿಬಿಟ್ಟಿರುತ್ತೆ. ಈಗ ನೀವು ಯಾರಿಗೂ ಅನ್ಯಾಯ ಮಾಡಿಲ್ಲ, ಯಾರಿಗೂ ಮೋಸ ಮಾಡಿಲ್ಲ, ಯಾರಿಗೂ ತೊಂದರೆ ಕೊಟ್ಟಿಲ್ಲ, ಯಾರೂ ನಿಮ್ಮನ್ನು ಕೊಲೆ ಮಾಡಲ್ಲ, ಯಾರೂ ನಿಮಗೆ ದೌರ್ಜನ್ಯ ಮಾಡಲ್ಲ, ನಿಮಗೆ ಯಾರು ದೊಡ್ಡ ದೊಡ್ಡ ಥ್ರೆಟ್ಗಳು, ದೊಡ್ಡ ದೊಡ್ಡ ಭಯಗಳು ನಿಮಗಿಲ್ಲ. ಆದರೆ ನಿಮಗೊಂದು ಕುಡಿಯೋ ಚಟ ಇದೆ, ನಿಮಗೊಂದು ಸೇದೋ ಚಟ ಇದೆ, ನಿಮಗೊಂದು ಅನ್ಸಾಕೋ ಚಟ ಇದೆ, ನಿಮಗೊಂದು ಏನೋ ಕೆಟ್ಟ ಚಟ ಇದೆ. ಅಂದರೆ ಅದು ನಿಮ್ಮ ದೃಷ್ಟಿಯಲ್ಲಿ ಅದು ಚಿಕ್ಕದಿರ್ಬೋದು, ಅದೇ ನಿಮ್ಮನ್ನು ಕೊಂದು ಹಾಕುತ್ತೆ, ಯಾರು ನಿಮ್ಮನ್ನು ಏನೂ ಮಾಡಬೇಕಾದಿಲ್ಲ. ಹಾಗಾಗಿ ರಾವಣ ಬ್ರಹ್ಮನ ಬಳಿ ವರ ಕೇಳಬೇಕಾದ್ರೆ ಮನುಷ್ಯರಿಂದಲೂ ನನಗೆ ಸಾವು ಬರಬಾರ್ದು ಅಂತ ಕೇಳೋದನ್ನು ಮರ್ತು ಬಿಟ್ಟಿರ್ತಾನೆ. ಮನುಷ್ಯರು ನನಗೇನು ಮಾಡಬಲ್ಲರು ಅಂತ. ಹಾಗೆ ನಿಮ್ಮ ಒಂದು ಕುಡಿತ, ನಿಮ್ಮ ಒಂದು ಜೂಜು, ನಿಮ್ಮ ಒಂದು ಪುಟ್ಟ 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 ಚಟಗಳೇನಿದ್ದಾವೆ ಯಾವೇನು ಮಾಡ್ತವೆ ಅಂತ ನಿಮ್ಗೆ ಅನಿಸುತ್ತೆ, ಕೊಂದು ಹಾಕಿಬಿಡ್ತವೆ, ಇಡೀ ಕುಟುಂಬವನ್ನು ತನ್ನ ಬೀದಿಗೆ ಇಟ್ಟುಬಿಡ್ತವೆ, ಆರೋಗ್ಯ ಕೆಟ್ಟು ಹಾಸಿಗೆ ಮೇಲೆ ನರಳೋ ಹಾಗೆ ಮಾಡಿಬಿಡ್ತವೆ. ಹಾಗಾಗಿ ಚಿಕ್ಕ ಚಿಕ್ಕ ವಿಚಾರಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ ಅಂತ. ಇರಲಿ, ರಾಮಾಯಣವನ್ನು ಈ ಪ್ರಕಾರವಾಗಿ ಫಿಲಾಸಫಿಕಲ್ ಅಥವಾ ತತ್ವಶಾಸ್ತ್ರದ ದೃಷ್ಟಿಯಿಂದ ಅಥವಾ ಜೀವನಕ್ಕೆ ಬೇಕಾದ ಒಂದು ಪಾಠಗಳ ದೃಷ್ಟಿಯಿಂದ ನೋಡಬೇಕು. ನನ್ನ ಪ್ರಕಾರ ಓದಿ ಪಂಡಿತ ಆಗೋದೇನು ಬೇಕಿಲ್ಲ, ಪ್ರತಿ ಸಾರಿ ಓದಬೇಕಾದ್ರೆ ಓಕೆ ನನಗೆ ಇದರೊಂದು ಜೀವನ ಪಾಠ, ಹೀಗೆ ನಾವು ರಾಮಾಯಣವನ್ನು ನೋಡಬೇಕು ಅಂತ. ಆಯ್ತಲ್ಲ, ಆಗಲಿ, ಒಳ್ಳೆಯದಾಗಲಿ. ಓದಿ ದಯವಿಟ್ಟು ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಯಾವುದೋ ನಿಮ್ಮ 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 ಧರ್ಮಗ್ರಂಥಗಳಲ್ಲಿ ಏನೇನು ಒಳ್ಳೆಯದಿದೆ ಎಲ್ಲ ತಿಳ್ಕೊಳ್ಳಿ ಹೇಳ್ತೀನಿ. ವಚನಗಳು ಓದಿ, ಸರ್ವಜ್ಞನ ತ್ರಿಪದಿಗಳನ್ನು ಓದಿ. ನನ್ನ ಪ್ರಕಾರ ನಿಮ್ಮ ಜ್ಞಾನ ನಿಮ್ಮನ್ನು ಜಗತ್ತಿನಲ್ಲಿ ದೊಡ್ಡ ಮನುಷ್ಯರನ್ನಾಗಿ ಮಾಡುತ್ತೆ. ಅದನ್ನು ಬಿಟ್ಟು ನೀವು ಫೋನ್ ಮಾಡಬೇಡಿ ಅಂತ ನಾನು ಹೇಳಲ್ಲ, ರೀಲ್ಸ್ ನೋಡಬೇಡಿ ಅಂತ ಹೇಳಲ್ಲ. ಓಕೆ, ಸ್ವಲ್ಪ ನಾವು ಜ್ಞಾನ ಪಡ್ಕೊಳ್ಬೇಕು. ನಾಟ್ ಓನ್ಲಿ ಸ್ಪಿರಿಚುವಲ್ ಅಂತ ಅಲ್ಲ, ಒಂದು ಅಡುಗೆ ಬಗ್ಗೆ ಒಂದು ಜ್ಞಾನ, ಕೃಷಿ ಬಗ್ಗೆ ಒಂದು ಜ್ಞಾನ, ಅಥವಾ ಉಪಗ್ರಹಗಳ ಬಗ್ಗೆ ಒಂದು ಜ್ಞಾನ, ಆಕಾಶದ ಬಗ್ಗೆ ಒಂದು ಜ್ಞಾನ, ಸೂರ್ಯನ ಬಗ್ಗೆ ಒಂದು ಜ್ಞಾನ, ಚಂದ್ರನ ಬಗ್ಗೆ ಒಂದು ಜ್ಞಾನ. ಅಂದರೆ ಏನು ತಿಳ್ಕೊಂಡ್ರೂ ಅದೊಂದು ಜ್ಞಾನವೇ. ಅದೊಂದು ಕೇವಲ ರಾಮಾಯಣ ಮಹಾಭಾರತ ಅಂತ ಮಾತ್ರವಲ್ಲ. ಅಂಬೇಡ್ಕರನ್ನು, ಮಹಾನುಭಾವರ ಬದುಕನ್ನು ಓದಿ, ಅದು ಒಂದು ಜ್ಞಾನ. ಸೊ ಹಾಗೆ ಪುಸ್ತಕ ಹಿಡೀರಿ, ಫೋನ್ ಬಿಡಿ. ರಾಮಾಯಣದ ರಾಮನವಮಿಯ ಈ ಸಮಯದಲ್ಲಿ ರಾಮಚಂದ್ರ 16 ಗುಣಗಳು ಇರುವ, ಎಲ್ಲ 16 ಗುಣಗಳು ಇದ್ದಂತಹ ಏಕೈಕ ಮನುಷ್ಯನಾಗಿದ್ದರಂತೆ. ಯಾಕಂದರೆ ವಿಶ್ವಾಮಿತ್ರರ ಆಶ್ರಮಕ್ಕೆ ಬಂದ ನಾರದ ಮಹರ್ಷಿಗಳು ಹೇಳ್ತಾರೆ, ಯಾಕಂದರೆ ವಿಶ್ವಾಮಿತ್ರರು ಕೇಳ್ತಾರೆ ನಾರದರೇ ಅಂದರೆ ಮುನಿಗಳೇ, ಈ ಲೋಕದಲ್ಲಿ 16 ಗುಣಗಳು ಇರತಕ್ಕಂತಹ ಅಥವಾ 16 ಸದ್ಗುಣಗಳು ಇರತಕ್ಕಂಥ ಮಹಾನುಭಾವರು, ಮನುಷ್ಯರು ಯಾರಾದರೂ ಜೀವಂತವಾಗಿದ್ದಾರಾ ಅಂತ. ನೋಡಿ, 16 ಮಾತ್ರವಲ್ಲ, ಒಂದು 3, 4, 5, 6 ಇದ್ದರೂ ಕೂಡ ಅವನು ಅತ್ಯುತ್ತಮ ಮನುಷ್ಯನೇ. ಆದರೆ 16 ಇರುವ ಮನುಷ್ಯ ಅವನೊಬ್ಬನಿದ್ದಾನೆ. ಅಂದರೆ ಕೋಸಲ ರಾಜ್ಯದ ಅಯೋಧ್ಯೆ ಎಂಬ ನಗರದಲ್ಲಿ ಇಕ್ಷ್ವಾಕು ವಂಶದಲ್ಲಿ ರಾಮ ಅನ್ನೋ ಒಬ್ಬ ರಾಜನಿದ್ದಾನೆ. ಅವನಿಗೆ ಈ 16 ಗುಣಗಳಿದ್ದಾವೆ. ಅವನ ಕಥೆಯನ್ನು ಸ್ವಲ್ಪ ಹೇಳಿ ಎಂದಾಗ ನಾರದರು ರಾಮನ ಕಥೆಯನ್ನು ವಾಲ್ಮೀಕಿಗೆ ಹೇಳ್ತಾರೆ. ಮುಂದೆ ವಾಲ್ಮೀಕಿ ಆ ಕಥೆಯನ್ನು ಲೋಕಕ್ಕೆ ಬರೆದು ಕೊಡ್ತಾರಷ್ಟೆ. ಸೊ ಈ ಪ್ರಕಾರವಾಗಿ ರಾಮಾಯಣವನ್ನು ನಾವು ಅಧ್ಯಯನ ಮಾಡಬೇಕು ಅಂತ. ಇಲ್ಲಿ ಒಳ್ಳೆಯದಾಗಲಿ. ಕಾರ್ಯಕ್ರಮವನ್ನು ಮುಂದುವರಿಸೋಣ. ನೀವು ಕೇಳ್ತಾ ಇರೋದು ಪ್ರೀತಿ ಮಾತು ನೇರ ಪ್ರಸಾರ ಕಾರ್ಯಕ್ರಮ. ಕರೆ ಮಾಡಿ ನಿಮ್ಮ ಪ್ರೀತಿ ಮಾತನ್ನು ನನ್ನೊಂದಿಗೆ ಹಂಚ್ಕೊಳ್ಳಿ. ಬಹುಶಃ ಈ ರಾಮನವಮಿಯ ಈ ಸಮಯದಲ್ಲಿ ನೀವು ದೇವಸ್ಥಾನಕ್ಕೆ ಹೋದ್ರೆ, ಪೂಜೆ ಮಾಡಿದ್ರೆ, ಅದು ಇದು ಇವೆಲ್ಲವೂ ಒಂದು ಕಡೆ, ಅದು ಬಹಿರಂಗ. ಅಂತರಂಗದಲ್ಲಿ
ರಾಮನಾಮ ಸ್ಮರಣೆ, ರಾಮನ ಗುಣ, ಅದರಲ್ಲೂ ಧರ್ಮ ಬುದ್ಧಿ. ತಪ್ಪುಗಳಿಲ್ಲಿರ್ತವೆ ಮನುಷ್ಯರು ಅಂದರೆ ಅದೊಂದು ದೋಷ ಇರುವಂತಹ ಜನ್ಮವೇ. ಆದರೆ ನಿಧಾನಕ್ಕೆ ತಿದ್ದುಕೊಳ್ತಾ ಹೋಗಬೇಕು.